ಪಹಲ್ಗಾಮ್ನಲ್ಲಿ 26 ಪ್ರವಾಸಿಗರ ಮೇಲೆ ಉಗ್ರ ದಾಳಿ ನಡೆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಕ್ತ ಬೀಜಾಸುರರ ಕೃತ್ಯದ ಇನ್ನಷ್ಟು ಸ್ಫೋಟಕ ಮಾಹಿತಿ ಬಯಲಾಗ್ತಾ ಇದೆ. ಇನ್ನಷ್ಟು ಮಾಹಿತಿ ಅದಕ್ಕೆ ಹೇಳ್ತಾ ಇರೋದು, ಪ್ರತಿದಿನ ಒಂದಷ್ಟು ಮಾಹಿತಿ ಸಿಗ್ತಾ ಇದೆ. ಕಳ್ಳದಾರಿನಲ್ಲಿ ಬೈಸರನ್ಗೆ ಉಗ್ರರ ಎಂಟ್ರಿ ಆಗಿತ್ತು. ಮರಗಿಡಗಳ ಮಧ್ಯೆ ಅವಿತು ಕೂತಿದ್ರು ಉಗ್ರರು. ಆ ಕಡೆಯಿಂದ ಅಪೋಸಿಟ್ ಡೈರೆಕ್ಷನ್ ಇಂದ ಎಂಟರ್ ಆಗಿರೋದು ಕಣಿವೆ ಪ್ರದೇಶದಿಂದ. ಮರದಿಂದ ಜಿಗಿದು ಪ್ರವಾಸಿಗರ ಮೇಲೆ ಗುಂಡಿನ ದಾಳಿಯನ್ನ ನಡೆಸಿದ್ದಾರೆ. ಯಾವಾಗ ಉಗ್ರರು ದಾಳಿ ನಡೆಸಿದ್ರೋ ಪ್ರವಾಸಿಗರ ಕೂಗಾಟ, ಅರಚಾಟ, ಅಸಹಾಯಕತೆ. ಪಬ್ಲಿಕ್ ಟಿವಿಯಲ್ಲಿ ಪಹಲ್ಗಾಮ್ನಿಂದ ಗ್ರೌಂಡ್ ರಿಪೋರ್ಟ್, ಕನ್ನಡದ ಏಕೈಕ ಚಾನಲ್ ಪಹಲ್ಗಾಮ್ನಲ್ಲಿ ಇರ್ತಕ್ಕಂಥದ್ದು. ಅದರಲ್ಲೂ ಬೈಸರನ್ಗೆ ಕಾಲಿಟ್ಟ ಮೊದಲ ಕನ್ನಡದ ಚಾನಲ್. ನಮ್ಮ ಪ್ರತಿನಿಧಿ ಶಬೀರ್ ಆ ಪ್ರದೇಶದ ಇಂಚಿಂಚು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಯಾವ ಜಾಗದಲ್ಲಿ ಪ್ರವಾಸಿಗರಿದ್ರು, ಯಾವ ಕಡೆಯಿಂದ ಇವರು ಉಗ್ರರು ಎಂಟ್ರಿಯನ್ನು ಪಡ್ಕೊಂಡ್ರು, ಯಾವ ಮರಗಿಡಗಳ ಆಶ್ರಯವನ್ನು ಪಡ್ಕೊಂಡಿದ್ರು, ಎಲ್ಲಿಂದ ಅವರು ನುಗ್ಗಿ ಬಂದರು, ಮತ್ತೆ ಎಲ್ಲಿ ನಾಪತ್ತೆಯಾದರು. ಯಾಕೆಂದರೆ ಆ ಪ್ರದೇಶವನ್ನು ಸೂಕ್ಷ್ಮವಾಗಿ ಅವಲೋಕಿಸಬೇಕು, ಆಗ ಗೊತ್ತಾಗುತ್ತೆ. ಯಾಕೆಂದರೆ ಮೇಯ್ನ್ ಗೇಟಿಂದ ಬಂದಿಲ್ಲ ಅವ್ರು ಯಾರು, ಟಿಕೆಟ್ ಕೌಂಟರ್ ಕಡೆಯಿಂದ ಬಂದಿಲ್ಲ. ಟಿಕೆಟ್ ಕೌಂಟರ್ ಕಡೆಯಿಂದ ಬಂದಿರೋದು ಪ್ರವಾಸಿಗರು, ಟಿಕೆಟ್ ತಗೊಂಡು ಬಂದಿದ್ದಾರೆ ಈ ಪ್ರದೇಶಕ್ಕೆ. ಅದರ ಆಪೋಸಿಟ್ ಆ ಕಣಿವೆ ಪ್ರದೇಶ ಇದೆಯಲ್ಲ, ಸಿಂಧೂ ನದಿ ಕಣಿವೆ, ಆ ಕಣಿವೆಯಿಂದ ನುಗ್ಗು ಬಂದಿದ್ದಾರೆ ಇವರು. ಅದಕ್ಕೆ ಹೇಳಿದ್ದು, ಸ್ಥಳೀಯರ ಸಹಾಯ ಇಲ್ಲದೆ ಇವ್ರು ಯಾರೂ ಏನೂ ಮಾಡೋಕ್ಕಾಗಲ್ಲ. ಸ್ಥಳೀಯರೇ ಇವರಿಗೆ ರೂಟ್ ಮ್ಯಾಪ್ ಕೊಟ್ಟಿರೋದು. ಆ ಕುದುರೆಯಲ್ಲಿ ಕರ್ಕೊಂಡು ಹೋಗ್ತಿದ್ರಲ್ಲ ಅವರು, ಅಲ್ಲಿ ವ್ಯಾಪಾರಸ್ಥರು ಯಾರೋ ಸಹಾಯ ಮಾಡಿದ್ದಾರೆ. ಪಹಲ್ಗಾಮ್ನಿಂದ ಬೈಸರನ್ 6 ಕಿಲೋಮೀಟರ್ನ ದುರ್ಗಮ ಹಾದಿ. ನಾವೀಗ ಪಹಲ್ಗಾಮ್ನಿಂದ ಬೈಸರನ್ ಕಡೆಗೆ ಹೋಗ್ತಾ ಇದ್ದೀವಿ. ನಿಮಗೆ ಇಲ್ಲಿನ ಚಿತ್ರಣ ಹೇಗಿದೆ, ಆರಂಭದ ಪಾಯಿಂಟ್ ಹೇಗಿದೆ ಅನ್ನುವಂಥದ್ದನ್ನ ಕಟ್ಕೊಡುವಂಥ ಕೆಲಸವನ್ನು ಮಾಡ್ತಿದ್ದೀನಿ. ನೋಡ್ಬೋದು, CRPFನ ಪೊಲೀಸರು ಈಗ ಇಲ್ಲಿ ಭದ್ರತೆಗೆ ನಿಯೋಜನೆಯನ್ನು ಮಾಡಿರುವಂಥದ್ದು. ಈ ಎಲ್ಲ ಪ್ರದೇಶದಲ್ಲೂ ಕೂಡ ಈಗ ಭದ್ರತೆಯ ಸರ್ಪಗಾವಲನ್ನು ಹಾಕಿರುವಂಥದ್ದು. ಇಲ್ಲಿ ನೋಡ್ಬೋದು ನೀವೊಂದು CRPFನ ಒಂದು ಬೆಟಾಲಿಯನ್ನ ಹೆಡ್ ಕ್ವಾರ್ಟರ್ ಕೂಡ ಇದೆ. ವಾಹನಗಳು ಗಸ್ತು ತಿರುಗ್ತಾ ಇರುವಂಥದ್ದನ್ನು ಕೂಡ ನೀವು ಗಮನಿಸ್ಬೋದು. ಸೈನಿಕರು ಅಲ್ಲಲ್ಲೇ ನಿಂತಿರುವಂಥದ್ದನ್ನು ಕೂಡ ನೀವು ಗಮನಿಸ್ಬೋದು. ಒಂದು ರೀತಿ ಹದ್ದಿನ ಕಣ್ಣನ್ನು ಎಲ್ಲ ಸ್ಥಳಗಳ ಮೇಲೆ ಇಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ನೀವು ನೋಡ್ಬೋದು ಎಲ್ಲ ಕಡೆಯೂ ಕೂಡ. ಈ ಭಾಗದಲ್ಲಿ ನೀವೇನು ನೋಡ್ತಿದ್ದೀರಿ, ಇದು ಪಹಲ್ಗಾಮ್. ಈ ಒಂದು ನಗರದಿಂದ ನಾವು ಹೊರಡಬೇಕಾಗುತ್ತೆ. ನಾನು ನಿಮ್ಗೆ ಆಗಲೇ ತೋರಿಸಿದ್ದೆ ಪಾರ್ಕಿಂಗ್ ಲಾಟನ್ನು. ಅಲ್ಲಿಂದ ಗಾಡಿಯನ್ನು ಪಾರ್ಕ್ ಮಾಡಿಕೊಂಡು ನಾವು ಇಲ್ಲಿಂದ ಈ ರಸ್ತೆಯನ್ನು ನೋಡ್ತಾ ಇದ್ದೀರಿ, ಈ ರಸ್ತೆಗಳ ಮೂಲಕ ಹತ್ಕೊಂಡು ಬರಬೇಕು. ನಿಜವಾದ ಚಾಲೆಂಜ್ ಶುರುವಾಗೋದು ಎಲ್ಲಿಂದ ಅಂದರೆ, ನಿಜವಾದ ಚಾಲೆಂಜ್ ಶುರುವಾಗೋದು ಈ ಸ್ಥಳದಿಂದ. ನೀವೇನು ನೋಡ್ತಾ ಇದ್ದೀರಿ, ಇದು ಎಂಟ್ರಿ ಪಾಯಿಂಟ್ ಬೈಸರನ್ಗೆ ಹೋಗುವಂಥದ್ದು. ಇಲ್ಲಿಂದ ಮುಂದೆ ಯಾವ ವೆಹಿಕಲ್ಗಳು ಕೂಡ ಹೋಗಲ್ಲ, ಕಾಲ್ನಡಿಗೆಯಲ್ಲಿ ಹೋಗಬೇಕು ಒಂದು ಆಪ್ಷನ್. ಅದನ್ನು ಹೊರತುಪಡಿಸಿದರೆ ಮತ್ತೊಂದು ಆಪ್ಷನ್ ಕುದುರೆಯ ಮೂಲಕ ಹೋಗಬೇಕು. ಆದರೆ ಇವತ್ತು ಈ ಘಟನೆ ಆದ ಬಳಿಕ ಕುದುರೆಗಳನ್ನು ಕೂಡ ನಿರ್ಬಂಧಿಸಲಾಗಿರುವಂಥದ್ದು, ಪ್ರವಾಸಿಗರನ್ನು ಕೂಡ ನಿರ್ಬಂಧಿಸಲಾಗಿರುವಂಥದ್ದು. ಹೀಗಾಗಿ ಕಾಲ್ನಡಿಗೆ ಒಂದನ್ನು ಬಿಟ್ಟರೆ ಬೇರೆ ಯಾವ ಆಪ್ಷನ್ ಕೂಡ ಈಗ ಸದ್ಯಕ್ಕೆ ನಮ್ಮ ಮುಂದಿಲ್ಲ. ಆದಾಗ್ಯೂ ಕೂಡ ನಿಮ್ಮ ಪಬ್ಲಿಕ್ ಟಿವಿ ಈಗ ಪಹಲ್ಗಾಮ್ನಿಂದ ಬೈಸರನ್ಗೆ ಹೋಗ್ತಾ ಇದೆ. ಅಲ್ಲಿನ ಚಿತ್ರಣವನ್ನು ಕಟ್ಟಿಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಘಟನೆ ಹೇಗಾಯಿತು, ಇವತ್ತಿನ ಚಿತ್ರಣಗಳು ಹೇಗಿದೆ, ಭದ್ರತೆ ಹೇಗೆ ನಡೀತಾ ಇದೆ, ಕೋಬಿಂಗ್ ಕಾರ್ಯಾಚರಣೆ ಹೇಗಿದೆ, ಎಲ್ಲವನ್ನು ಕೂಡ ನಿಮ್ಮ ಮುಂದೆ ತಂದಿಡುವಂಥ ಕೆಲಸವನ್ನು ಮಾಡ್ತೀವಿ. ಬೈಸರನ್ಗೆ ಹೋಗುವ ಹಾದಿಯ ಮಧ್ಯದಲ್ಲಿದ್ದೀವಿ. ನೋಡ್ಬೋದು, ಒಂದು ರೀತಿ ಸುಂದರ ರಮಣೀಯ ಸ್ಥಳ. ಬಹುಶಃ ಜನ ಭಾಳಷ್ಟು ಕುತೂಹಲದಿಂದ, ಆಸಕ್ತಿಯಿಂದ ಬರೋದು ಇದೇ ಕಾರಣಕ್ಕೆ ಅಂತ ಅನಿಸುತ್ತೆ. ನೋಡಿ ಎಷ್ಟು ರಸ್ತೆ ದುರ್ಗಮವಾಗಿದೆ. ಆದಾಗ್ಯೂ ಕೂಡ ಇಲ್ಲಿ ನೋಡಲಿಕ್ಕೆ ಅದೆಷ್ಟು ಸುಂದರವಾದಂಥ ದೃಶ್ಯಗಳು ನಮಗೆ ಕಣ್ಣಿಗೆ ಸಿಗುತ್ತೆ. ದೊಡ್ಡದಾದಂಥ ಬೆಟ್ಟ ಗುಡ್ಡಗಳು, ಅದ್ರ ಮೇಲೆ ಮಂಜುಗಡ್ಡೆ, ಐಸ್, ಸ್ನೋಫಾಲ್ ಆಗಿರುವಂಥದ್ದನ್ನು ನೋಡ್ಬೋದು. ಇದ್ರ ಜೊತೆಗೆ ಆಕಾಶಕ್ಕೆ ಮುತ್ತಿಕ್ಕುವ ರೀತಿಯಲ್ಲಿರುವಂತಹ ದೊಡ್ಡ ದೊಡ್ಡ ಮರಗಳು ದುರ್ಗಮ ಹಾದಿಯ ನಡುವೆ ಹಾದು ಹೋಗ್ತಾ ಇದ್ದರೆ ಅದೆಷ್ಟು ಆನಂದ ಕೊಡುತ್ತೆ ಅಂದರೆ ಈ ದಾರಿ. ಅದಕ್ಕೆ ಪ್ರವಾಸಿಗರನ್ನು ತನ್ನತ್ತ ಕಾಶ್ಮೀರ, ಪಹಲ್ಗಾಮ್, ಬೈಸರನ್ ಅಂತ ಜಾಗಗಳು ಕರಿತವೆ. ನೋಡಿ, ನಾವು ನಿಂತಿರುವಂತಹ ಸ್ಥಳವೂ ಕೂಡ ಹೇಗಿದೆ, ಮತ್ತು ನಾವು ನಡೆದು ಬಂದಂಥ ದಾರಿ ಕೂಡ ಹೇಗಿದೆ ಅನ್ನುವಂಥದ್ದನ್ನು ನೋಡ್ಬೋದು. ಬಹುಶಃ ಈಗ ಒಂದು ಸ್ವಲ್ಪ ಇದು ನಿಮ್ಗೆ ಚೆನ್ನಾಗಿ ಕಾಣಿಸ್ತಾ ಇದೆ. ಇದಕ್ಕಿಂತ ದುರ್ಗಮವಾದಂಥ ಹಾದಿಯನ್ನು ಕ್ರಮಿಸಿ ಬಂದಿದ್ದೀವಿ. ಮತ್ತು ಮುಂದೆ ಹೇಗಿದೆ ಅನ್ನುವಂಥದ್ದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ನೋಡ್ಬೋದು ಯಾವ ರೀತಿಯಾದಂಥ ದಾರಿ ನಾವು ಇಲ್ಲಿಂದ ಕ್ರಾಸ್ ಮಾಡ್ಕೊಂಡು ಬಂದಿದ್ದೀವಿ. ಮತ್ತು ಇಲ್ಲಿ ನೋಡಿ ಯಾವ ರೀತಿಯಾಗಿ ಸ್ಥಳ ಇದೆ ಅನ್ನುವಂಥದ್ದನ್ನು ನೀವು ನೋಡ್ಬೋದು. ಆದರೆ ಎಷ್ಟು ಅದ್ಭುತವಾದ ಸ್ಥಳ ಅನ್ನೋದಕ್ಕೆ ನಾನು ನಿಮಗೆ ಮತ್ತೊಂದು ಜಾಗ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು
ಪರ್ವತದ ಶ್ರೇಣಿಗಳಲ್ಲಿ ತೊರೆಯಾಗಿ ಹರಿದು ಬರುವ ಸಿಂಧೂ ನದಿ ನೋಡ್ಬೋದು. ಅದೆಷ್ಟು ಪ್ಯೂರೆಸ್ಟ್ ನೀರಂದರೆ ಬಹುಶಃ ಇದನ್ನು ಕುಡಿದ್ರೆ ಬಾಯಲ್ಲಿರುವಂಥ ಹಲ್ಲು ಜುಮ್ ಅನ್ನುತ್ತೆ. ಅಷ್ಟು ತಣ್ಣಗೆ ಅಷ್ಟು ಸ್ವೀಟ್ ಆಗಿರುವಂಥ ನೀರು ಇಲ್ಲಿ ಕುಡಿಲಿಕ್ಕೆ ಸಿಗುತ್ತೆ. ಅಂಥ ಅದ್ಭುತವಾದಂಥ ನದಿ ಪರ್ವತಗಳ ಶ್ರೇಣಿಯಿಂದ ಹರಿದು ಬರ್ತಾ ಇರುವಂಥದ್ದನ್ನು ನೋಡ್ಬೋದು. ಭಾಳಷ್ಟು ಆಳವಾಗಿದೆ. ಇದು ಮುಂದೆ ಬೇರೆ ಬೇರೆ ತೊರೆಗಳ ರೂಪದಲ್ಲಿ ಹರಿದು ಹೋಗಿ ನದಿಯಾಗಿ ನಗರದಲ್ಲಿ ಹರಿದು ಹೋಗುತ್ತೆ. ಅದನ್ನು ನೋಡ್ಬೋದು ನೀವು, ಅದನ್ನು ನೋಡ್ಲಿಕ್ಕೆ ಸಿಗುತ್ತೆ. ನಾನು ಮುಂದೆ ಇಲ್ಲಿ ನೋಡ್ತಿದ್ದೀರಲ್ಲ ಬೈಸರನ್ ಹೋಗುವಂತಹ ಹಾದಿಯ ಮಧ್ಯೆ ಬಹುಶಃ ನಾವೀಗೊಂದು 2-3 ಕಿಲೋಮೀಟರ್ ಕ್ರಮಿಸಿರ್ಬೋದು. ಇನ್ನೂ 3-4 ಕಿಲೋಮೀಟರ್ ಕ್ರಮಿಸಬೇಕು. ನೋಡಿ ಯಾವ ರೀತಿಯಾದಂಥ ದುಸ್ತರವಾದಂತಹ ರಸ್ತೆ ಇದೆ ಅನ್ನುವಂಥದ್ದನ್ನು. ಸಾಮಾನ್ಯವಾಗಿ ಇಲ್ಲಿ ಪ್ರವಾಸಿಗರು ಇದ್ದಂಥ ಸಂದರ್ಭದಲ್ಲಿ ಕುದುರೆಗಳ ಆರ್ಭಟವೇ ಅತಿ ಹೆಚ್ಚು ಕುದುರೆಗಳು ಇಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಪ್ರವಾಸಿಗರು ಕಾಲ್ನಡಿಗೆಯಲ್ಲಿ ಬರುವಂಥದ್ದು ಭಾಳಷ್ಟು ಕಡಿಮೆ. ಸ್ವಲ್ಪ ವಯಸ್ಸಾದವರು ಆ ಥರದವ್ರು ಏನಾರು ಇದ್ದರೆ ಅವರಂತೂ ಬೇರೆ ಅನಿವಾರ್ಯ ಇಲ್ಲ, ಕುದುರೆಯನ್ನೇ ನೆಚ್ಕೊಳ್ಬೇಕಾಗತ್ತೆ. ಆದರೆ ಸ್ವಲ್ಪ ಯಂಗ್ಸ್ಟರ್ಸು ಯುವಕರು ಇದ್ದರೆ ಅವರು ಆರಾಮಾಗಿ ವಾಕಲ್ಲಿ ಬರ್ಬೋದು. ಅಷ್ಟು ನೋಡಲಿಕ್ಕೆ ಚಂದವಾದಂಥ ಜಾಗ. ಬಟ್ ಇಂತಹ ಅದ್ಭುತವಾದಂಥ ಸ್ಥಳದಲ್ಲಿ ಈ ದುರ್ಘಟನೆ ನಡೆದಿರುವಂಥದ್ದು ದೇಶದ ಆತಂಕಕ್ಕೆ ಕಾರಣ ಆಗಿರುವಂಥದ್ದು, ಜನರು ಬೆಚ್ಚಿ ಬೀಳುವಂತಾಗಿರುವಂಥದ್ದು. ಇಲ್ಲಿಗೆ ಬರಬೇಕಾ ಬೇಡವಾ ಅನ್ನುವಂಥ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕಾದಂಥ ಸನ್ನಿವೇಶಗಳು ಕೂಡ ನಿರ್ಮಾಣ ಆಗಿದ್ದಾವೆ. ಬನ್ನಿ ಮುಂದಿನ ಪ್ರಯಾಣ ಹೇಗಿದೆ ಅನ್ನುವಂಥದ್ದನ್ನು ಕೂಡ ನೋಡೋಣ. ಇದಕ್ಕಿಂತ ದುಸ್ತರವಾದಂಥ ರಸ್ತೆ, ದುರ್ಗಮ ಹಾದಿ ಏನಾದರೂ ಸಿಗುತ್ತಾ, ಮುಂದೆ ನಮ್ಗೆ ಯಾವ ರೀತಿಯಾಗಿ, ಇದು ಇಂಡಿಯಾದ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಕರೀತಾರ್ರಿ. ಸೊ ಹೇಗಿದೆ ಅನ್ನುವಂಥದ್ದನ್ನು ನೋಡೋಣ. ಅಲ್ಲಿ ಯಾವ ರೀತಿಯಾಗಿ ಸೆಕ್ಯೂರಿಟಿ ಇದೆ, ಏನೆಲ್ಲ ಪರಿಸ್ಥಿತಿ ಇದೆ ಇವತ್ತು ನೋಡ್ಲಿಕ್ಕೆ ಸಿಗ್ತಾ ಇದೆ ಅನ್ನುವಂಥದ್ದನ್ನು ನೋಡೋಣ. ಮುಂದಿನ ಹಂತದಲ್ಲಿ ಏನು ಸಿಗುತ್ತೆ ಅನ್ನುವಂಥದ್ದನ್ನು ಕೂಡ ನಾನು ನಿಮಗೆ ವಿವರಿಸ್ತೀನಿ. ಬಹುಶಃ ಕರ್ನಾಟಕದ ಏಕೈಕ ಚಾನಲ್ ನಿಮಗೆ ಬೈಸರನ್ನ ಇಂಚಿಂಚು ಮಾಹಿತಿಯನ್ನು ಕೊಡಲು ಇಲ್ಲಿಗೆ ಬಂದಿರುವಂಥದ್ದು. ನೀವು ನೋಡ್ಬೋದು ಎಷ್ಟು ದುರ್ಗಮವಾಗಿದೆ ಅನ್ನುವಂಥದ್ದನ್ನು ನೋಡ್ಬೋದು. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇದ್ದೀರಾ ಎಷ್ಟು ಕಷ್ಟಪಟ್ಟು ನಮ್ಮ ಪ್ರತಿನಿಧಿ ಶಬೀರ್ ಮತ್ತು ಕ್ಯಾಮ್ರಾಮನ್ ಇಬ್ಬರು ಕೂಡ ರಿಸ್ಕ್ ತೊಗೊಂಡು ಇಲ್ಲಿ ಹೋಗಿದ್ದಾರೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ಳಿ. ಈಗಂತೂ ಅಲ್ಲಿ ಕುದುರೆ ಎಲ್ಲ ಏನಿಲ್ಲ, ನಡ್ಕೊಂಡೇ ಹೋಗಬೇಕು. ಯಾಕೆಂದರೆ ಅಲ್ಲಿ ಉಗ್ರ ಪೀಡಿತ ಪ್ರದೇಶ.